ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಕ್ ವಿತ್ ವಿಭಾಗ್ ಕ್ಲಬ್. ಇವತ್ತಿನ ದಿನ ನಾನು ಜೋಳದ ಹಿಟ್ಟಿಂದ ಕಡುಬು ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಗ್ಲಾಸಷ್ಟು ನಾನು ಹಿಟ್ಟು ತೆಗೆದುಕೊಂಡಿದ್ದೀನಿ. ಸ್ವಲ್ಪನೇ ಅರಿಶಿನ ಹಾಕಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನಾನು ಹಾಕ್ತಾ ಇರೋದು ಬಿಸಿ ನೀರು, ಅಂದರೆ ಬಾಯ್ಲ್ ಮಾಡಿ ಇಟ್ಟಿರುವಂಥ ನೀರು ಹಾಕ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋಣಂತೆ. ಇದು ಸಾಫ್ಟಾಗಿ ಬರಬೇಕು, ಅದಕ್ಕೋಸ್ಕರ ನಾವು ಬಿಸಿ ನೀರನ್ನೇ ಹಾಕಬೇಕು, ತಣ್ಣೀರು ಹಾಕೋಕ್ಕೆ ಹೋಗಬೇಡಿ, ಚೆನ್ನಾಗಿ ಬರೋದಿಲ್ಲ. ಇದು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಕಲಿಸ್ಕೊಳ್ಳೋಣ. ಇದು ಸಂಕ್ರಾಂತಿ ಸಮಯದಲ್ಲಿ ಈ ಥರ ಕಡುಬು ಮಾಡ್ತಾರೆ. ನಾನು ಸಜ್ಜೆ ಹಿಟ್ಟು ತೆಗೆದುಕೊಂಡಿಲ್ಲ, ಸಜ್ಜೆ ಹಿಟ್ಟಿನ ಬದಲಿಗೆ ನಾನು ಅರಿಶಿನ ಹಾಕಿ ಆ ಕಲರ್ ಬರೋ ಥರನೇ ಮಾಡಿರೋದು. ಇದನ್ನು ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿರುತ್ತೆ. ಇಲ್ಲ ಅಂದರೆ ನೀವು ಸಜ್ಜೆ ಹಿಟ್ಟಿಂದ ಕೂಡ ಮಾಡ್ಕೋಬೋದು. ನೋಡಿ, ಈ ಥರ ಸಾಫ್ಟಾಗಿರಬೇಕು. ಇದು ಎಷ್ಟು ಸಾಫ್ಟಾಗಿ ಬರುತ್ತೋ ಅಷ್ಟು ಮೃದುವಾಗಿರುತ್ತೆ ಇದು ಕಡುಬು, ಹಾರ್ಡಾಗಿ ಬರೋದಿಲ್ಲ. ಏಜ್ ಆದವರು ಮಕ್ಕಳು ಕೂಡ ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಇದು ತಕ್ಷಣವೇ ಮಾಡಿ ಹಾಕ್ಬೋದು, ಇದೇನು ಇಡಬೇಕಾಗಿಲ್ಲ. ನಾನು ಇಡ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ ಇಡ್ಲಿ ಪ್ಲೇಟಿಗೆಲ್ಲ ಆಯಿಲ್ ಹಚ್ತಾ ಇದ್ದೀನಿ. ನೋಡಿ, ಸ್ವಲ್ಪನೇ ಕೈಗೆಲ್ಲ ಆಯಿಲ್ ಹಚ್ಕೊಂಡು ಇದು ಅದು ಕಡುಬಿಂದು ಲಡ್ಡು ಮಾಡ್ಕೊಳ್ಳೋಣ, ಅಂದರೆ ರೌಂಡಾಗಿ ಮಾಡ್ಕೊಳ್ಳೋಣ ಕಡುಬಿನ ಆಕಾರದಲ್ಲಿ. ಈ ವಿಡಿಯೋನ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ನಾನು ಬಿಟ್ಟರು ಎಲ್ಲ ವಿಡಿಯೋಗಳನ್ನು ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದನ್ನು ಮಾಡಬೇಕಾದ್ರೆ ತುಂಬ ಕೈಗೆ ಅಂಟ್ಕೊಳ್ಳುತ್ತೆ, ಯಾಕಂದರೆ ಹಿಟ್ಟು ತುಂಬ ಸಾಫ್ಟಾಗಿ ಬಂದಿರುತ್ತಲ್ಲ, ಅದಕ್ಕೆ ಸ್ವಲ್ಪ ಆಯಿಲ್ ಹಚ್ಕೊಂಡು ಮಾಡ್ಕೊಳ್ಳೋಣ. ಬಟ್ ಇನ್ನೊಂದು ಮೆಥಡಲ್ಲಿ ತೋರಿಸ್ತೀನಿ ನಿಮಗೆ. ಆ ಥರ ಮಾಡೋಕ್ಕೆ ಕಷ್ಟ ಆದರೆ ನೋಡಿ, ಈ ಥರ ಹಿಟ್ಟು ತೆಗೆದುಕೊಂಡು ನಾವು ಗುಲಾಬಿ ಹೂವೆಲ್ಲ ಬಿಡ್ತೀವಲ್ಲ, ಸಂಡಿಗೆ ಎಲ್ಲ ಮಾಡ್ತೀವಲ್ಲ, ಆ ಮೆಥಡಲ್ಲಿ ಮಾಡ್ಕೋಬಹುದು. ತುಂಬ ಈಸಿಯಾಗಿ ಬರುತ್ತೆ ಮತ್ತು ಫಾಸ್ಟಾಗಿ ಕೂಡ ಆಗುತ್ತೆ, ಟೈಮ್ ತೆಗೆದುಕೊಳ್ಳಲ್ಲ ಈ ಥರ ಮಾಡೋದ್ರಿಂದ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದಾಗಿದೆ. ಇವಾಗ ನಾವು ಕುಕ್ಕರಲ್ಲಿ ಇಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ತುಂಬಾ ಮೃದುವಾಗಿ ಬರುತ್ತೆ ಈ ಥರ, ಈ ಹಿಟ್ಟು ಈ ಥರ ಮಾಡ್ಕೊಳ್ಳೋದ್ರಿಂದ. ನೋಡಿ, ಇವಾಗ ನಾನು ಕುಕ್ಕರ್ ಇಟ್ಟಿದ್ದೆ, ಇಡ್ಲಿ ಕುಕ್ಕರು. 1 ಗ್ಲಾಸಷ್ಟು ನೀರು ಹಾಕಿಟ್ಟಿದ್ದೀನಿ. ಇದರಲ್ಲೇ ನಾವು ಸ್ಟಿಮ್ ಮಾಡ್ಕೊಳ್ಳೋಣ. ತುಂಬ ಬೇಗ ಆಗುತ್ತೆ ಇದರಲ್ಲಿ, ಅದಕ್ಕೋಸ್ಕರ ನಾನು ಇಡ್ಲಿ ಕುಕ್ಕರಲ್ಲೇ ಮಾಡ್ತಾ ಇರೋದು. ಇದು ಒಂದು 10 ನಿಮಿಷ ಅಥವಾ ಒಂದು ವಿಸಲ್ ಹೊಡಿಸಿದ್ರೆ ಸಾಕು ಫ್ರೆಂಡ್ಸ್. ನಿಮಗೆ ಈ ವಿಡಿಯೋನ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿ, ಇದಾಗಿದೆ, ಒಂದು ವಿಸಲ್ ಆಗಿದೆ. ಇಲ್ಲಾಂದರೆ ನೀವು ಟೈಮ್ ಹಚ್ಕೊಂಡು ಕೂಡ ನೀವು ಇಡ್ಲಿ ಹೇಗೆ ಮಾಡ್ತೀರೋ ಅದೇ ಮೆಥಡಲ್ಲಿ ಮಾಡ್ಕೊಳ್ಳಿ. ನೋಡಿ, ತುಂಬ ಸುಡ್ತಾ ಇದೆ ಕೈ, ಅದಕ್ಕೋಸ್ಕರ ನಾನು ನಿಧಾನಕ್ಕೆ ತೆಗಿಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಕಲರ್ ನೋಡಿ, ತುಂಬಾ ಚೆನ್ನಾಗಿದೆ. ನೋಡಿದ್ರೆ ತಿಂದುಬಿಡಬೇಕು ಅಂತ ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ನಾನು ಮೇಲ್ಗಡೆ ಹಾಕಿದ್ನಲ್ಲ ರೋಸ್ದೆಲ್ಲ ಮಾಡ್ತಾರಲ್ಲ ಸಂಡಿಗೆ, ಆ ಥರ ಮಾಡಿರೋದು. ಇದು ನಾನು ಕಡುಬು ಮಾಡಿಟ್ಟಿದ್ದೆ. ನೋಡಿ, ಎಷ್ಟೊಂದು ಸಾಫ್ಟಾಗಿ ಬಂದಿದೆ. ಹಿಡಿದ್ರೆ ಮೆತ್ತನೆ ಹಳ್ಳಿ ಥರ ಆಗಿಬಿಟ್ಟಿದೆ, ಅಂದರೆ ಮಲ್ಲಿಗೆ ಹೂ ಥರ ಆಗಿದೆ, ಅಷ್ಟೊಂದು ಸಾಫ್ಟಾಗಿ ಬಂದಿದೆ. ಬಾಯಲ್ಲಿಟ್ಟರೆ ಕರಿಗೆ ಹೋಗುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ